ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರವೇ ಕನ್ನಡ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮರಾಠಿ ಪುಂಡರ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಹಲವು ಕಡೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆ ಕೇಸ್. ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರೆ ಕನ್ನಡ ಹೋರಾಟಗಾರ ಇಲ್ಲಿ ಬರಲ್ಲ ರೀ. ನಾವು ಯಾವ ರಾಜಕಾರಣಿ ಮನೆಗೆ ಹಣಕ್ಕೆ ಹೋಗಿ ಬಂದಿರೋದಲ್ಲ, ಸ್ವಾಭಿಮಾನದ ಕಿಚ್ಚು. ನಮ್ಮ ಕೈಯಿಂದ ಹಣದಿಂದ ಬಂದಿದ್ದಾವೆ, ನಮಗೂ ಕೆಲಸ ಇದಾವೆ. ಈ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡ್ಲಿ. ಕನ್ನಡಿಗರು ಪ್ರತಿಭಟನೆ ಬರ್ತಾರೆ ಅಂತ ಹೇಳಿದ್ರೆ ಭಯ ಇದೆ, ಆದ್ರೆ ಹಿಂಪಡೀರಿ ಅಂತ ಹೇಳ್ತಾರೆ. ಅವ್ರ ಒಲವು ಅವರಿಗೆ ಯಾಕೆ ರಾಜಕಾರಣಿಗಳದಂತ? ಇದ್ರ ಹಿಂದ್ಗಡೆ ಯಾವ ರಾಜಕಾರಣಿ ಇದ್ದಾರೆ, ಯಾವ MES ಗುಂಡಗಳಿದ್ದಾರೆ, ಯಾರು ಶಿವಸೇನೆ ಮುಖಂಡರಿದ್ದಾರೆ, ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ದಿವಸ ಗುಂಡ ರಾಜ್ಯ ಆಗ್ಬೋದು ಇದೇ ತರ MES ಪುಂಡ್ರನ್ ಬಿಟ್ರೆ. MES ಗುಂಡ ರಾಜ್ಯ ಆಗುತ್ತೆ ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರು ಬೀದಿ ಬಂದ್ರೆ ಡಕಾಯಿತಿ ಕೇಸ್ ಹಾಕ್ತಾರೆ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡಿದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾರೆ, ಅವ್ರಿಗೆ ಏನೇನ್ ಬೇಕು ವ್ಯವಸ್ಥೆ ಮಾಡ್ತಾರೆ. ಇದು ಇಬ್ಬಗೆಯ ನೀತಿ ಈ ದೇಶದಲ್ಲಿ ಇರುವಂತದ್ದು. ಮಾನ್ಯ ಪ್ರಧಾನಮಂತ್ರಿ ಅವರು ಮಧ್ಯಪ್ರವೇಶ ಮಾಡಬೇಕು, ಶಿವಸೇನೆಯನ್ನ ಬ್ಯಾನ್ ಮಾಡ್ಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಗ್ಯಾರಂಟಿ ಯೋಜನೆ ಅವರು ತಿನ್ಬೇಕು, ನಾವು ತಿನ್ಬೇಕು, ಅವರ ಪುಂಡಾಟಿಕೆ ಮಾತ್ರ ಅವರದ್ದು. ಖಂಡಿತವಾಗಲೂ ಪುಂಡಾಟಿಕೆ ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇಲ್ಲಿ ಕನ್ನಡದ ಘಟನೆ ಆಗ್ತಾ ಇದೆ. ಮತ್ತೊಂದು ಬಣದ ಏನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಏನು ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಕೂಡ ಇನ್ನೂ ಪ್ರತಿಭಟನೆ ಬಾಕಿ ಇರುವಂಥದ್ದು. ಹಾಗಾಗಿ ಆ ಒಂದು ಪ್ರತಿಭಟನೆ ಕೂಡ ಇನ್ನೂ ಬಾಕಿ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ಈಗಾಗಲೇ ನೂರಾರು ಕಾರ್ಯಕರ್ತರನ್ನು ಕೂಡ ಬಸ್ನಲ್ಲಿ ವಶಕ್ಕೆ ಪಡೆಯುವ ಕೆಲಸವನ್ನು ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಏನು ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ನೋಡ್ಬೋದು. ಯಾವ ರೀತಿಯಾಗಿ ಕರವೇ ಕಾರ್ಯಕರ್ತರನ್ನ ಎತ್ತಿ ಹಾಕಿಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವ ಕೆಲಸ ಆಗ್ತಿದೆ. ಇಲ್ಲಿ ಹರಸಾಹಸವನ್ನು ಕೂಡ ಈಗ ಪೊಲೀಸರು ಕೂಡ ಮಾಡ್ತಿರುವಂಥದ್ದು. ಸಾಕಷ್ಟು ಅಂದರೆ ಈ ರೀತಿಯಾಗಿ ಕರವೇ ಕಾರ್ಯಕರ್ತರನ್ನ ಎತ್ತಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನೋಡ್ಬೋದು ಪೊಲೀಸರು ಯಾವ ರೀತಿಯಾಗಿ ಕರವೇ ಕಾರ್ಯಕರ್ತರನ್ನ ಎತ್ತಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಎಲ್ಲರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಕೂಡ ಆಗ್ತಿರುವಂಥದ್ದು. ಇದೇ ರೀತಿಯಾಗಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಕೂಡ ಆಗ್ತಿರುವಂಥದ್ದು. ಸರ್ಕಾರದ ವಿರುದ್ಧ ಏನು ಆಕ್ರೋಶ ವ್ಯಕ್ತಪಡಿಸುವ ಏನು ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಂಗೆ ಬೇಕು ಹಂಗೆ ಏನು ಕರವೇ ಕಾರ್ಯಕರ್ತರನ್ನ ಎತ್ತಾಕೊಂಡು ಹೋಗ್ತಿರುವಂಥದ್ದು ಜಮಾಯಿಸಿದ್ದಾರೆ. ಅವರನ್ನು ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಈಗ ಕರವೇ ಕಾರ್ಯಕರ್ತರು ಏನು ಇಲ್ಲಿರುವಂಥ ಪೊಲೀಸರು ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಎಲ್ಲ ಇರುವಂಥ ಅಂದರೆ ರಾಜ್ಯದ ಮೂಲೆಗಳಿಂದ ಬಂದಿರುವಂಥ ಎಲ್ಲ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಇಲ್ಲಿ ಪೊಲೀಸರು ಮಾಡ್ತಿರುವಂಥದ್ದು. ನಮ್ಮ ಹೋರಾಟವನ್ನು ಹತ್ತಿಕ್ಕಬಾರ್ದು ಮತ್ತು ಹತ್ತಿಕ್ಕಿದ್ದೆ ಆದರೆ ನಾನು ಮುಂದಿನ ದಿನಗಳಲ್ಲಿ ರಾಜ್ಯ ಬಂಧಕ್ಕೆ ಕರೆ ಕೊಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಕರವೇ ಕಾರ್ಯಕರ್ತರು ಹೇಳಿರುವಂಥದ್ದು. ಕರೆದುಕೊಂಡು ಈಗ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾರೆ. ಇದು ಸರ್ಕಾರ ಸಪೋರ್ಟ್ MESಗೆ ಅಂದ್ರೆ ಕನ್ನಡಿಗರನ್ನ ಮಾತ್ರ ಎತ್ಕೊಂಡು ಹೋಗೋದು ನೋಡಿ. ಈಗ ನಾನು ಒಬ್ಬರನ್ನ ಮಾತಾಡ್ಸ ಹೋಗ್ತೀನಿ. ಏನ್ ಹೇಳ್ತಾರೆ? ಅಲ್ಲ ನ್ಯಾಯ ಸಿಗತ್ತ ಅನ್ಸುತ್ತಾ? ಸರ್ಕಾರ ನ್ಯಾಯ ಕೊಡ್ಸುತ್ತ? ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಹಿಂದೆ ಒಂದಿನ ಇದೆ ನಮ್ಮ ರಾಜ್ಯಾಧ್ಯಕ್ಷ ಆದ್ರ ಪ್ರವೀಣಣ್ಣ ಮಸಿ ಬೆಳೆದಿದ್ರು. ಅದೇ ಗತಿ ಅಧಿಕಾರಿಗಳಿಗೆ ಮಸಿ ಬೆಳೆಯುವಂತ ಕೆಲಸ ಕರ್ನಾಟಕ ರಕ್ಷಣೆ ಪ್ರವೀಣ್ ಶೆಟ್ಟಿ ಬಣ ಮಾಡುತ್ತೆ. ಇದು ನರಸತ್ತ ಸರ್ಕಾರ. ಯಾಕಂದ್ರೆ ಪದೇ ಕನ್ನಡಿಗರ ಮೇಲೆ ಆಗ್ತಿರ್ತ ಅನ್ಯಾಯ, ದೌರ್ಜನ್ಯ, ಅಕ್ರಮ ಕರ್ನಾಟಕ ಸರ್ಕಾರ ಈಗಲೇ ಎಚ್ಚೆತ್ಕೊಂಡು MES ಮತ್ತು ಶಿವಸೇನೆ ಪುಂಡ್ರ ಸದೆ ಬಡಿದು ಇಲ್ಲಿ ಕರ್ನಾಟಕದಲ್ಲಿ MES ಮತ್ತು ಶಿವಸೇನಾ ಸಂಘಟನೆ ನಿಷೇಧ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾಕೆ MES ಅನ್ನ ಕರ್ನಾಟಕದಲ್ಲಿ ನಿಷೇಧ ಮಾಡುವಂತ ತಾಕತ್ತಿಲ್ವಾ? MES ಅವರು ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಾ ಇದ್ದಾರೆ. ವೋಟ್ ಬ್ಯಾಂಕು MESಗೆ ಅವರು ವೋಟ್ ಅವರಿಂದ ಅದಾವಂತ ಅವ್ರಿಗೆ ಭಯ. ಕನ್ನಡಿಗರ ವೋಟ್ ಅವ್ರಿಗೆ ಕಿಮ್ಮತ್ತಿಲ್ಲ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು
ತಕ್ಷಣ ಎಚ್ಚೆತ್ಕೊಂಡು ತಕ್ಷಣ MBS ಗುಂಡಗಳನ್ನ ಈ ಕೂಡಲೇ ಬಂಧಿಸಬೇಕು. ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಬೇಕೇ ಬೇಕು. ಏನ್ ಯಾಕೆ ಈ ಪ್ರತಿಭಟನೆ ಹತ್ತಿಕ್ತಿದ್ದಾರೆ ಏನ್ ಹೇಳ್ತೀರಾ? ಇದಕ್ಕೆಲ್ಲ ರಾಜಕಾರಣಿಗಳ ಕುಮ್ಮಕ್ಕು ಸರ್, ಇದಕ್ಕೆಲ್ಲ ರಾಜಕಾರಣಿಗಳ ಕುಮ್ಮಕ್ಕು. ಕನ್ನಡಿಗರನ್ನು ಹತ್ತಿಕ್ಬೇಕು, ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರಬೇಕನ್ನೋದೇ ಈ ರಾಜಕಾರಣಿಗಳ ಒಂದು ಲಕ್ಷ್ಯ. ಅದಕ್ಕೆ ನಮ್ಮಂತ ಕನ್ನಡಿಗರನ್ನು ಹತ್ತಿಕ್ಕಿ ನಮ್ಮನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಸರ್. ಏನೇ ಆಗ್ಲಿ ಎಂತದೇ ಆಗ್ಲಿ, ಈಗ ಅಲ್ಲಿ ಕಂಡಕ್ಟರ್ ಏನಿದ್ದಾರೆ ಅವ್ರ ಮೇಲೆ ಹಲ್ಲೆ ಆಗಿದೆ, ಅವ್ರು ಪೊಲೀಸ್ ಸ್ಟೇಷನ್ ಹತ್ತುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಳಿ ಬರ್ತಾ ಇರುವಂತದ್ದು ಪೋಕ್ಸೋ ಕೇಸ್ ವಿಚಾರ. ಸುಖ ಸುಮ್ಮನೆ ಯಾವುದೋ ಒಬ್ಬ ಸ್ವಾಭಿಮಾನಿ ಕನ್ನಡಿಗರ ಮೇಲೆ ಪೋಕ್ಸೋ ಕೇಸ್ ಹಾಕ್ತಾರೆ ಅಂತ ಹೇಳಿದ್ರೆ ಯಾವನಾಗಾದ್ರೆ ಅದಕ್ಕೊಂದು ಕಾನೂನು ಮಾನದಂಡ ಅಂತ ಇಲ್ವಾ? ಹಾಗಾದ್ರೆ ಸುಖ ಸುಮ್ಮನೆ ಕೇಸ್ ಹಾಕ್ತಾರೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅಂತ ಅಂತವ್ರನ್ನ ಹಿಡ್ಕೊಂಡು ತುಂಬದೆ ಇನ್ನೇನ್ ಮಾಡ್ಬೇಕಾಗತ್ತೆ? ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ. ಅಲ್ಲ, ಸಿದ್ದರಾಮಯ್ಯ ಕನ್ನಡ ಪರ ಅಷ್ಟೊಂದು ಒಲವು, ಆದ್ರೆ ಈಗ ಸರ್ಕಾರ ಬಂದ್ಮೇಲೆ MS ಪರನ MS ಪರ ಬಂದಿಲ್ಲ. ಕರ್ನಾಟಕ ಸರ್ಕಾರ ಇದ್ಕೊಂಡು ಕನ್ನಡ ನೆಲ ಜಲ, ಕನ್ನಡ ನೀರು ಬೆಳಕು, ಕನ್ನಡದ ಅನ್ನ ತಿನ್ನುವತ್ತರೊಳಗೆ ಈ ಪುಂಡರು ಏನಿದ್ದಾರೆ ಕನ್ನಡರಿಗೆ ಅನ್ಯಾಯ ಮಾಡ್ತಕ್ಕಂಥ ಬೆಂಬಲ ಕೊಡ್ತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡ ನೆಲ ಜಲ ಭಾಷೆ ವಿಚಾರ ಬಂದಾಗ ನಿಮ್ಮ ಪಕ್ಷ ಇರ್ಬೋದು ಅಥವಾ ಮತ್ತೊಂದು ವಿವಿಧತೆಯಲ್ಲಿ ಏಕತೆಯಿಂದ ಬರಬೇಕು. ಯಾರು ಬರ್ತಾ ಇಲ್ಲ? ಯಾರು ಕನ್ನಡಿಗರ ಇಷ್ಟು ಮಂದಿ MP MLA ಇದ್ರು ಅವ್ರವ್ರ ಮನೆಯಾಗ ಮಕ್ಕೊಂಡಿದ್ದಾರೆ. ಈ ಸರ್ಕಾರ ಓಟಿನ ಸರ್ಕಾರ, ಕನ್ನಡ ಪರ ಇಲ್ಲ. ಈ ಸರ್ಕಾರವನ್ನು ಕೂಡಲೇ ಕಿತ್ತೊಗಿಬೇಕು. ಧಿಕ್ಕಾರ. ಲುಚ್ಚ ಸರ್ಕಾರಕ್ಕೆ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರಕ್ಕೆ ಬೇಕೇ ಬೇಕು. ನ್ಯಾಯ ಸಿಗತ್ತೆ ಅನ್ಸುತ್ತಾ? ನ್ಯಾಯ ಸಿಗಂಗಿಲ್ಲ ಈ ಸರ್ಕಾರದಲ್ಲಿ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಏನಿಲ್ಲ, ನಿಜವಾಗ್ಲೂ ಇದು ನಾಚಿಕೆಟ್ಟ ಸರ್ಕಾರ ಅಂತ ಹೇಳ್ಬೇಕು. ಎಲ್ಲೇ ಒಂದು ಕಡೆ ಮರಾಠಿ ಮತದಾರರನ್ನ ಓಲೈಸಲಿಕ್ಕೆ ಈ ರೀತಿಯಾದಂಥ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ನಿಜಕ್ಕೂ ನಾವು ಕರ್ನಾಟಕದಲ್ಲಿದ್ದೇವೆ ಅಥವಾ ಮಹಾರಾಷ್ಟ್ರದಲ್ಲಿ ಪವನ್ ಶೆಟ್ಟಿ ಅವ್ರನ್ನ ಕರೆದುಕೊಂಡು ಈಗ ಸದ್ಯ ರೈಟ್. ಥ್ಯಾಂಕ್ ಯು ನಿಕೇಶ್ ಡೀಟೇಲ್ಸ್ಗಾಗಿ. ಈಗಾಗಲೇ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರವೇ ಕನ್ನಡ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮರಾಠಿ ಪುಂಡರ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಹಲವು ಕಡೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆ ಕೇಸ್. ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರೆ ಕನ್ನಡ ಹೋರಾಟಗಾರ ಇಲ್ಲಿ ಬರಲ್ಲ ರೀ. ನಾವು ಯಾವ ರಾಜಕಾರಣಿ ಮನೆಗೆ ಹಣಕ್ಕೆ ಹೋಗಿ ಬಂದಿರೋದಲ್ಲ. ಸ್ವಾಭಿಮಾನದ ಕಿಚ್ಚು ನಮ್ಮ ಕೈಯಿಂದ ಹಣದಿಂದ ಬಂದಿದ್ದಾವೆ, ನಮಗೂ ಕೆಲಸ ಇದಾವೆ. ಈ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡ್ಲಿ. ಕನ್ನಡಿಗರು ಪ್ರತಿಭಟನೆ ಬರ್ತಾರೆ ಅಂತ ಹೇಳಿದ್ರೆ ಭಯ ಇದೆ, ಆದ್ರೆ ಹಿಂಪಡೀರಿ ಅಂತ ಹೇಳ್ತಾರೆ. ಅವ್ರ ಒಲವು ಅವರಿಗೆ ಯಾಕೆ ರಾಜಕಾರಣಿಗಳದಂತ? ಇದ್ರ ಹಿಂದ್ಗಡೆ ಯಾವ ರಾಜಕಾರಣಿ ಇದ್ದಾರೆ, ಯಾವ MES ಗುಂಡಗಳಿದ್ದಾರೆ, ಯಾರು ಶಿವಸೇನೆ ಮುಖಂಡರಿದ್ದಾರೆ, ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ದಿವಸ ಗುಂಡ ರಾಜ್ಯ ಆಗ್ಬೋದು ಇದೇ ತರ MES ಪುಂಡ್ರನ್ ಬಿಟ್ರೆ. MES ಗುಂಡ ರಾಜ್ಯ ಆಗುತ್ತೆ ಕರ್ನಾಟಕದಲ್ಲಿ. ಕನ್ನಡ ಹೋರಾಟಗಾರರು ಬೀದಿ ಬಂದ್ರೆ ಡಕಾಯಿತಿ